ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಸಂಜನಾ, ಊರು ಗದಗ್, ವಯಸ್ಸು 33 ವರ್ಷ ತುಂಬಿದೆ. ವಿದ್ಯಾಭ್ಯಾಸ PUC ಪಾಸ್ ಆಗಿದ್ದಾರೆ. ಸ್ಥಿತಿ ಮದುವೆ ಆಗಿಲ್ಲ. ಕುಟುಂಬ ಸಹೋದರಿಯ ನಿಧನ. ಅವಳ 2 ಮಕ್ಕಳು ಕೂಡ ಇದ್ದಾರೆ. ಆಸ್ತಿ ಸ್ವಂತ 1 BHK ಮನೆ ಇದೆ. ಸ್ವಭಾವ ತಾಳ್ಮೆ, ಗಂಭೀರ ಮಾತು. ಕೆಲಸ ಖಾಸಗಿ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮರ್ಸಿಡಿಸ್ ಬೆಂಜ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವರ್ತಮಾನ ಸ್ಥಿತಿ. ಸಂಜನಾ ತನ್ನ ಬಾಳಿನಲ್ಲಿ ಮದುವೆ ಎಂಬ ಶಬ್ದವನ್ನು ಮೌನವಾಗಿ ಬದಿಗಿಟ್ಟಿದ್ದಾಳೆ. ಕಾರಣ, ಸಹೋದರಿ 4 ವರ್ಷಗಳ ಹಿಂದೆ ಗರ್ಭವತಿಯಾಗಿದ್ದಾಗಲೇ ಸಾವನ್ನಪ್ಪಿದ್ದಾರೆ. ಸಹೋದರಿಯ 2 ಮಕ್ಕಳ ಜವಾಬ್ದಾರಿ ಸಂಜನಾ ನಿರ್ವಹಿಸುತ್ತಿದ್ದಾಳೆ. ಅವಳ ಪ್ರೀತಿ ಬಾಹ್ಯ ಪ್ರಪಂಚದಿಂದ ಓಡಿ ಹೋಗಿದ್ರು ಹೃದಯದಲ್ಲಿ ಇಂದಿಗೂ ಬಾಗಿಲು ತೆರೆದೇ ಇದೆ. ತುಂಬಿದ ಯೌವನ ಪುರುಷನ ಸ್ಪರ್ಶಕ್ಕಾಗಿ ಹಾತೊರೆಯುತ್ತಿದೆ. ಸ್ವಭಾವ ಹೀಗಿದ್ದರೆ ಸಾಕು. ನಾನು ಜವಾಬ್ದಾರಿಯುತ ಮಹಿಳೆ. ನನ್ನ ಜವಾಬ್ದಾರಿಯನ್ನ ನೀವು ವಹಿಸಿಕೊಳ್ಳಬೇಕು. ತಾಳ್ಮೆ ಸಹನೆಯಿಂದ ಕೂಡಿದ ವ್ಯಕ್ತಿನೇ ಆಗಿರಬೇಕು. ನನ್ನ ಮನೆಯಲ್ಲಿ ಮಕ್ಕಳ ನಗು ಮಿಡಿಯುತ್ತೆ. ಅದಕ್ಕೆ ನೀವು ಸ್ಫೂರ್ತಿಯಾಗಿರಬೇಕು. ನಾನು ಮದುವೆ ಆದರೂ ನನಗೆ ಮಕ್ಕಳು ಬೇಡ. ಈಗಾಗಲೇ 2 ಮಕ್ಕಳು ಇದ್ದಾರೆ. ಅವರೇ ನನ್ನ ಪ್ರಪಂಚ. ನಾನು ಪ್ರೀತಿಗೆ ಹೆಜ್ಜೆ ಇಡುತ್ತಿದ್ದೇನೆ, ಷರತ್ತು ಇಲ್ಲದೆ, ಆದರೆ ನಿಷ್ಠೆಯಿಂದ. ಓಕೆನಾ? ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಮರ್ಸಿಡಿಸ್ ಬೆಂಜ್ GLA 200 ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 44,05,000 ಆಗಿರುತ್ತೆ. 2022ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 22,254 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಏಪ್ರಿಲ್ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1332 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 161 BHP ಮತ್ತೆ RPM ಬಂದು 5500 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 250 Nm ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಸ್ನೇಹಿತರೆ, ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ.